ಸಹೋದ್ಯೋಗಿ ಬಂಧುಗಳೇ ಮತ್ತು ಕೆಚ್ಚೆದೆಯ ಕನ್ನಡತಿ MP ಶೀಲಾ ಮತ್ತು ತಂಡದವರೇ ಹಾಗೂ ನಮ್ಮ ಬಳ್ಳಾರಿಯಿಂದ ಬಂದಿರತಕ್ಕಂತಹ ಸಮರ್ಪಣಾ ತಂಡ, ಈ ನೋಡಿ ಇದೊಂದು ಬಹಳ ವಿಶೇಷ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೊದಲು ನಮ್ಮನ್ನ ಕೆಚ್ಚೆದೆಯ ಕನ್ನಡತಿ ತಂಡದವರು ಸೇರಿಕೊಂಡ್ರು. ಆ ನಂತರದಲ್ಲಿ ಅವರ ಒಂದು ಪೋಸ್ಟನ್ನು ನೋಡಿ ನಮ್ಮ ಸಮರ್ಪಣಾ ತಂಡ, ಅವರು ಬಳ್ಳಾರಿಯಿಂದ ಬಂದಿದ್ದಾರೆ, ಲಾ ಓದ್ತಾ ಇರುವಂಥ ಸ್ಟೂಡೆಂಟ್ಸ್, ಅವರು LLB ಓದ್ತಾ ಇರ್ತಕ್ಕಂಥವ್ರು, ನೋಡ್ಬಿಟ್ಟು ನಾವು ಕೂಡ ಇಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ನೋಡಿ, ಇವೆಲ್ಲ ನಮಗೆ ನಿನ್ನೆ ನಾನು ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ನಿಮಗೆಲ್ಲ ಹೇಳಿದ್ದೀನಿ, ಇವೆಲ್ಲ ನಮಗೆ ಅನುಕರಣೀಯವಾಗಿರ್ತಕ್ಕಂಥದ್ದು. ನಮ್ಮ ಈ ಶಾಲೆಗೆ ತುಂಬ ವರ್ಷಗಳಿಂದ ನಾವು ಬಣ್ಣ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಇದ್ವು. ಒಂದು ಕಾರಣಕ್ಕೆ ಕಾಯ್ತಾ ಇದ್ವು, ಮೇಲ್ಗಡೆ ಒಂದಿಷ್ಟು ಚುರುಕಿ ಆಗಬೇಕು ಅಂತಕ್ಕಂಥ ಕಾರಣಕ್ಕೆ. ಸೊ ಈಗ ಆಮೇಲೆ ಆಗಲಿ ಚುರುಕಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ವು ಅಂತ ಹೇಳಿದ್ರೆ, ಈಗ ಬಣ್ಣ ಹೊಡಿಸುವಂಥ ಕೈಂಕರ್ಯಕ್ಕೆ ಕೈ ಹಾಕಿದಾಗ ನಾನು ನಿಮ್ಗೆ ಈಗಾಗಲೇ ಹೇಳಿದಿರೋ ಹಾಗೆ ಶ್ರೀ ಸತೀಶ್ ಅವರು, ರಾಣಿ ಬಿಲ್ಡರ್ಸ್ ಅವರು ಈಗ ಸತೀಶ್ ಬಿಲ್ಡರ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅವರು, ಮತ್ತು ಈ ಒಂದು ರಾಘವೇಂದ್ರ ಅವರು, ಲೋಕೇಶ್ ಅವರು, ಇವರೆಲ್ಲರೂ ಕೈ ಜೋಡಿಸಿ ನಮಗೆ ಬಣ್ಣದ ಸಹಾಯವನ್ನು ಮಾಡಿದರು. ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ಇವರು ಕೆಚ್ಚೆದೆಯ ಕನ್ನಡತಿ ಶೀಲಾ ತಂಡದವರು ನಮಗೆ ನಿನ್ನೆ ಬೆಳಿಗ್ಗೆ ಬಂದು ಜಾಯಿನ್ ಆದವರು. ರಾತ್ರಿ 10 ಗಂಟೆ ತನಕ, ಮಕ್ಕಳೇ ನೀವೆಲ್ಲ ಹೊರಟೋಗ್ಬಿಟ್ರಿ, 10 ಗಂಟೆ 10:30 ಆದ್ರೂ ನಾವು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀವಿ. 9 8:30 ಆಯಿತು, 9 ಆಯಿತು, ಸಾಕು ನಿಲ್ಲಿಸ್ಬಿಡಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಅವರು ನಿಲ್ಲಿಸ್ತಾ ಇಲ್ಲ. ಕೊನೆಗೆ ಅವರು ಕೆಲಸ ಕೈ ಬಿಟ್ಟಾಗ ರಾತ್ರಿ 10 ಗಂಟೆ. ಅರ್ಥ ಆಯ್ತಾ? ಅಷ್ಟು ಸಮರ್ಪಣಾ ಮನೋಭಾವದಿಂದ ಅವರು ಕೆಲಸ ಮಾಡಿದ್ದಾರೆ. ಇಲ್ದಿದ್ರೆ ಇಷ್ಟು ದೊಡ್ಡ ಕಟ್ಟಡಕ್ಕೆ ನಮಗೆ 1.5 ದಿನದ 2 ದಿನದಲ್ಲಿ ಕೆಲಸ ಮುಗಿಯುವಂಥದ್ದಲ್ಲ ಇದು. ನಿಜ ಹೇಳಬೇಕು ಅಂದರೆ ಒಂದು ವಾರದ ಕೆಲಸ ಆಗ್ತಿದ್ದದು. ಅವರು ಆ ಥರ ಪೊಟ್ಟು ಬಿಡದೇ ಮಾಡಿದರು. ಮತ್ತೆ ಬೆಳಿಗ್ಗೆನೂ ಅಷ್ಟೇ, ಬೆಳಿಗ್ಗೆ ಬಂದ ಮೇಲೆ ಮತ್ತೆ ಅವರು ಕೆಲಸವನ್ನು ಪ್ರಾರಂಭಿಸಿ, ಈಗ ಆಲ್ಮೋಸ್ಟು ನಾವು ಆ ಕಡೆ ಇನ್ನೊಂದು ಇಷ್ಟು ಸಣ್ಣ ಕೆಲಸವನ್ನು ಬಿಟ್ಟರೆ ಇನ್ನು ಉಳಿದಂತೆ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಮುಕ್ತಾಯಕ್ಕೆ ಬಂದಿದೆ. ಸೊ ನೋಡಿ, ಎಲ್ಲರೂ ಕೈ ಜೋಡಿಸಿದರೆ ಎಷ್ಟು ಸೊಗಸಾಗಿರ್ತದೆ ಅಂತಕ್ಕಂಥದ್ದು. ಈ ಒಂದು ತಂಡದಲ್ಲಿ ಮಾಡಿದರೆ ಏನಾದರೂ ಒಂದು ಸಮರ್ಪಣೆ, ಒಂದು ಕನ್ನಡ ಶಾಲೆಗಳನ್ನು ಅವ್ರನ್ನ ಮಾತಾಡಿಸುವಾಗ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಮುಖ್ಯವಾಗಿ ಈಗ ಇಲ್ಲಿ ಸ್ವಾಮಿ ಇದ್ದಾರೆ, ಈಗ ಅವರು ನೋಡಿ ಪೇಂಟ್ ಎಲ್ಲ ಬಟ್ಟೆ ಎಲ್ಲ ಪೇಂಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಯಾವ ಒಂದು ಹಣ ಮತ್ತೊಂದು ಏನೂ ಪಡ್ಕೊಳ್ದೆ ಅವರು ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದರೆ, ನನಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್, ಅದೊಂದೇ ನನ್ನ ಧ್ಯೇಯ, ಅದಕ್ಕೋಸ್ಕರ ನಾನು ಈ ರೀತಿ ಯಾವುದೇ ಶಾಲೆ ಇದ್ದರೂ ಉಚಿತವಾಗಿ ನಾನು ನನ್ನ ಶ್ರಮದಾನವನ್ನು ಮಾಡಿ ಬಣ್ಣ ಮಾಡಿಕೊಡ್ತೀನಿ ಅಂತ ಅವ್ರು ಕೂಡ ಹೇಳ್ತಾರೆ. ಸೊ ಇವರೆಲ್ಲರೂ ಅದೇ ಥರ, ಇವರು ಒಬ್ಬೊಬ್ಬರು ಕೂಡ ಅವರೆಲ್ಲ ಫ್ಯಾಮಿಲಿ ಇದೆ, ಅವ್ರಿಗೆಲ್ಲ ಕುಟುಂಬ ಇದೆ, ಅವ್ರ ಮನೆ ಮಕ್ಕಳು ಎಲ್ಲ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ನಮ್ಮ ಯಾವುದೋ ಒಂದು ದೂರದ, ಅದು ಮೂಲ ಅವರು ನಾಗಮಂಗಲ ತಾಲೂಕಿನವರು ಇಲ್ಲಿಗೆ ಬಂದು ನೋಡಿ ಈ ಶಾಲೆಗೆ ಬಣ್ಣ ಹೊಡ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂತ ಒಂದು ನಾವು ಅದನ್ನು ನೋಡಿ ತಿಳ್ಕೊಬೇಕು. ನಾವು ಅದನ್ನು ಅವ್ರು ಎಷ್ಟು ನಮಗೆ ಉಪಕೃತರಿದ್ದಾರೆ, ನಮ್ಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈಗ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಕ್ಕಂಥ ಸಮಯ. ನೋಡಿ, ನಮ್ಮ ಒಂದು ಕರೆಗೆ ಹೋಗ್ಕೊಟ್ಟು ನೀವೆಲ್ಲ ಈ ಒಂದು ಶಾಲೆಗೆ ಬಂದು ಇಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಶಾಲಾ ಕಟ್ಟಡವನ್ನು ಹೊಸದನ್ನಾಗಿ ಮಾರ್ಪಡಿಸ್ಬಿಟ್ಟಿದ್ದೀರಾ. ಹಾಗಾಗಿ ನಾವು ನಿಮಗೆ ಚಿರಋಣಿಗಳಾಗಿರ್ತೇವೆ. ನಿಮ್ಮ ಒಂದು ಸೇವೆಯನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ನಿಮ್ಮೆರಡೂ ತಂಡ ನಮಗೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಹಸಿರಾಗಿರುತ್ತೆ. ನಿಮ್ಮ ನೆನಪುಗಳು, ನೀವು ಇಲ್ಲಿ ಬರೀ ಬಣ್ಣ ಮಾಡಿದ್ದಷ್ಟೇ ಅಲ್ಲ, ನೀವು ಇಲ್ಲಿದ್ದಂಥದ್ರಲ್ಲಿ ನೀವು ನಗ್ನಗ್ತಾ ಬಹಳ ಪ್ರೀತಿಯಿಂದ ನಮ್ಮ ಈ ಶಾಲೆಯ ಕೆಲಸವನ್ನು ಮಾಡಿದ್ದೀರಾ. ಅದರಿಂದ ನಾನು ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್